ಆತ್ಮೀಯ H16 ನ್ಯೂಸ್ ಅರ್ಧತೆ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ BDCC ನಿರಂತರವಾಗಿ ನಾನು ನಿಮ್ಮ ಜೊತೆಗೆ ಮಾತಾಡ್ತಾನೆ ಬಂದಿದ್ದೀನಿ. ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯ ಈ ಒಂದೇನು ಮಧ್ಯವರ್ತಿ ಬ್ಯಾಂಕ್ ಅದ, ಇದು ಬಹಳ ಮಹತ್ವದ. ಯಾಕಂದರೆ ಇದು ರೈತರ ಸಲುವಾಗಿ ಅದ, ರೈತರಿಗಾಗಿ ಮಾಡಿದಂಥದ್ದು, ರೈತರಿಗೆ ಸಾಲ ಕೊಡುವಂಥದ್ದು. ಹೀಗಾಗಿ ರೈತರ ಎಚ್ಚರಗೊಳಿಸ್ಬೇಕಾಗಿದ್ದು ನಮ್ಮ ಪತ್ರಿಕಾ ಧರ್ಮದ ನಾನು ತಿಳ್ಕೊಂಡಿದ್ದೀನಿ. ಯಾಕಂತಂದ್ರೆ ಇದು ರೈತರಿಗಾಗಿರ್ಬೇಕು, ರೈತರ ಡೆವಲಪ್ಮೆಂಟ್ಗಾಗಿರ್ಬೇಕು ಅನ್ನೋದನ್ನು ಎಲ್ಲರೂ ಒಪ್ಪುವಂಥ ವಿಷಯ. ಈ ವಿಷಯ ಎರಡೂ ಪಂಗಡ ಇವತ್ತು ಇಬ್ಬರು ನಿಂತಿದ್ದಾರೆ. ಒಂದು ಕಡೆ ಕತ್ತಿ ಮತ್ತು ಅವರ ಜೊತೆಗಾರರು, ಇನ್ನೊಂದು ಕಡೆ ಜಾರಕಿಹೊಳಿ ಮತ್ತು ಅವ್ರ ಜೊತೆಗಾರರು ನಿಂತುಕೊಂಡು ಇಲ್ಲಿ ನಮ್ಮ ಅಧಿಕಾರವನ್ನು ರೈತರ ಸೇವೆಗಾಗಿ ಮಾಡ್ತಾ ಇದ್ದೀವಿ, ಅವರ ಏಳಿಗೆಗಾಗಿ, ಅವರ ಲೋಣಕ್ಕಾಗಿ, ಅವರ ಬದುಕಿಗಾಗಿ, ಸಾಲ ಸುಧಾರಣೆ ಮಾಡ್ತಾ ಇದ್ದೀವಿ ಎರಡೂ ಕಡೆ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಜನರ ಸೇವೆಗಾಗಿ ನಾವು ಸದಾ ಸಿದ್ಧ ಅಂತ ಒಂದು ಕಡೆ ರಮೇಶ್ ಕತ್ತಿ ಅವರು ಹೇಳಿದ್ರೆ, ಇನ್ನೊಂದು ಕಡೆ ನಾವು ಸತೀಶ್ ಅವರು, ಬಾಲಚಂದ್ರ ಅವರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಅರಬಾವಿ ಕ್ಷೇತ್ರದ ಜನರ ಸೇವೆ ಮಾಡಿದ್ದಕ್ಕಾಗಿ ಜನ ನಮ್ಮನ್ನು ಆರಿಸಿ ತರ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಜೊತೆಗೆ ರಮೇಶ್ ಕತ್ತಿ ಅವರು, ಇಲ್ಲ ಜನರ ಮನಸ್ಸನ್ನು ನಾವು ಗೆದ್ದಿದ್ದೀವಿ, ಹುಕ್ಕಿ ಗೆಲ್ಲುವುದಕ್ಕೆ ಸಾಕ್ಷಿ ನಾವು ಜನರ ಸೇವೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಎರಡೂ ಪಂಗಡದವರು, ಇನ್ನೂ ಒಂದಿಷ್ಟು ಇರಬೇಕು ಪಂಗಡಗಳು, ಅವು ದಿನ ಹೋದಂಗೆ ಗೊತ್ತಾಗ್ತದೆ ಆ ಮಾತು ಬೇರೆ. ಆದರೆ ಈ ಪಂಗಡಗಳ ಮಧ್ಯದಲ್ಲಿ ಮಾತ್ರ, ಈ ಸಿಂಡಿಕೇಟ್ಗಳ ಮಧ್ಯದಲ್ಲಿ ಮಾತ್ರ ಜಬರ್ದಸ್ತಾಗಿ ಕಾಂಪಿಟೇಷನ್ ನಡೆದ ರೀ. ಯಾಕೆಂತಂದ್ರೆ ಪ್ರತಿಯೊಬ್ಬ ಮತದಾರ, ಡೆಲಿಗೇಷನ್ ಪಡೆದಂಥ ಮತದಾರನ ಒಲಿಸ್ಕೊಳ್ಳೋದು ಅವ್ರ ಮೇನ್ ಗುರಿ. ಒಂದೊಂದು PKPS ಸಹಿತ ಅವ್ರಿಗೆ ಭಾಳ ಇಂಪಾರ್ಟೆಂಟು. ಅದೇ ಕಾಲ ಕೆಲವೊಂದಿಷ್ಟು PKPSನ ಆ ಡೆಲಿಗೇಷನ್ ಪಡೆದಂಥ ಮತದಾರನ ಸಹಿತ ಮುಚ್ಚಿಟ್ಟಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಆರೋಪ ಅವ್ರ ಮೇಲೆ ಆರೋಪ ಮಾಡ್ತಾರೆ, ಇನ್ನು ಕೆಲವೊಬ್ರು ಅವ್ರ ಮೇಲೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿಷ್ಟು ಕೆಲವು ಇಲ್ಲ ಲಕ್ಷಗಳು ಕೊಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ, 10 ಲಕ್ಷ, 5 ಲಕ್ಷ, 3 ಲಕ್ಷ, ಯಾರಿಗೆ ಗೊತ್ತರಿ. ಯಾಕಂದ್ರೆ ಇದೆಲ್ಲ ಅಂಡರ್ ಟೇಬಲ್ ಕತ್ತಲಿಗೆ ಇಲ್ಲಿ ನಡೆಯುವಂಥ ವ್ಯವಹಾರಗಳು. ಇದರಂತೆ ಯಾರೋ ಬಿಡಿಸಿ ಹೇಳಬೇಕಾಗಿಲ್ಲ. ಮತ್ತು ಇದು ನಡೆದಿದ್ದು ಸುಳ್ಳು